ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿ ಲೋಕ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತು ಬಾಳೆಕಾಯಿಂದ ಸ್ನ್ಯಾಕ್ಸ್ನ ಮಾಡ್ತಾಯಿದ್ದೀವಿ. ಬಟ್ ಇವತ್ತು ನಾನು ಮಾಡ್ತಾಯಿಲ್ಲ, ಇವತ್ತು ನಮ್ಮ ಯಜಮಾನ್ರು ಮಾಡ್ತಾಯಿದ್ದಾರೆ. ಬಾಳೆಕಾಯಿ ಚಿಪ್ಸ್ನ ಇವತ್ತು ರೆಡಿ ಮಾಡ್ತಾಯಿದ್ದಾರೆ. ಇಲ್ಲಿನ ಒಂದು 6ರಿಂದ 7 ಬಾಳೆಕಾಯಿಗಳನ್ನ ಸುಲಿದು ಇಟ್ಕೊಂಡಿದ್ದಾರೆ. ಇವಾಗ ಒಂದು ಚಿಪ್ಸ್ ಮನೆಯಿಂದ ನೀಟಾಗಿ ಅವುಗಳನ್ನ ಕಟ್ ಮಾಡ್ಕೊಳ್ತಿದ್ದಾರೆ. ಕಟ್ ಮಾಡಿಕೊಂಡು ಆಮೇಲೆ ಇವುಗಳಿಗೆ ಎಲ್ಲನೂ ರೆಡಿ ಮಾಡ್ಕೊಳ್ಬೇಕು. ಸಿಪ್ಪೆನೂ ಅಷ್ಟೇ ನೀವು ಕೈಯಿಂದ ತೆಕ್ಕೊಳ್ಬೇಕಾಗ್ತೈತಿ, ಅಥವಾ ನೀವು ಇದರಿಂದ ಚಾಕುವಿಂದ ಕೂಡ ತೆಕ್ಕೊಳ್ಬಹುದು. ಇಲ್ಲಿ ನೀಟಾಗಿ ಕೈಯಿಂದನೇ ತೆಗೆದು ಇಟ್ಕೊಂಡಿರೋದು. ಬಾಳೆಕಾಯಿ ಸ್ವಲ್ಪ ಹಣ್ಣಾಗಿದ್ದರೆ ಅದು ನೀಟಾಗಿ ಬರ್ತೈತಿ. ನಮ್ಮ ಯಜಮಾನ್ರು ಅಷ್ಟೇ ಸಂಡೇ ಇದ್ದರೆ ಏನಾರು ಒಂದು ಸ್ಪೆಷಲ್ ಮಾಡಬೇಕಾ ಅಂತ ನೋಡ್ತಿರ್ತಾರೆ. ಮೊಬೈಲಲ್ಲಿ ಏನಾದರೂ ನೋಡಿರ್ತಾರೆ, ಅದನ್ನು ಬಂದು ಟ್ರೈ ಮಾಡಿ ನೋಡ್ತಾರೆ. ನಮ್ಮ ವಿರಾಟ್, ಭೂಮಿ ಮತ್ತು ವಿಕ್ಕಿ ಅವ್ರಿಗೆ ಸಂಡೇ ಏನಾದರೂ ಸ್ಪೆಷಲ್ ಮಾಡು ಅಂತ ಹೇಳ್ತಿರ್ತಾರೆ. ಹಾಗಾಗಿ ಇವತ್ತು ಮಾಡ್ತಿದ್ದಾರೆ. ಇದೆಲ್ಲನೂ ನೀಟಾಗಿ ತೆರೆದು ಇಟ್ಕೊಂಡಿರೋದು. ಇದು ಒಂದು 6 ಬನಾನ ತೊಗೊಂಡಿರೋದ್ರೆ ಇಷ್ಟು ಒಂದು ಚಿಪ್ಸ್ ರೆಡಿ ಆಗೈತಿ. ಇವುಗಳನ್ನ ಇವಾಗ ಎಲ್ಲನೂ ಮಸಾಲೆ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು. ಒಂದು ಬೌಲ್ಗೆ ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಉಪ್ಪು ಎರಡನ್ನೂ ಹಾಕಿ ಇಲ್ಲಿ ಸ್ವಲ್ಪ ನೀರು ಹಾಕಿ ನೀಟಾಗಿ ಪೇಸ್ಟ್ ರೀತಿ ಮಾಡ್ಕೊಳ್ತಿದ್ದೀನಿ. ಇದು ಅರಿಶಿನ ಮತ್ತು ಉಪ್ಪು ಎರಡನ್ನೂ ಸೇರಿಸಿ ಇಲ್ಲಿ ಪೇಸ್ಟ್ ಮಾಡಿ ಕೊಟ್ಟೆ. ಇಷ್ಟೇ ನಾನು ಮಾಡಿದ್ದು, ಉಳಿದಿದ್ದೆಲ್ಲನೂ ಅವರೇ ಮಾಡಿರೋದು. ಇದಕ್ಕೆ ಸ್ವಲ್ಪನೇ ನೀರು ಹಾಕಿ ಮಿಕ್ಸ್ ಮಾಡಬೇಕು. ಉಪ್ಪೆಲ್ಲ ಪೂರ್ತಿಯಾಗಿ ಕರಗಬೇಕು. ಆ ರೀತಿಯಾಗಿ ಮಾಡ್ಕೊತಿರೋದು. ಆಗದು ಉಪ್ಪೆಲ್ಲ ನೀಟಾಗಿ ಚಿಪ್ಸ್ಗೆ ಅಂಟ್ಕೊಳ್ತೈತಿ. ಕೆಲವ್ರು ಏನು ಮಾಡ್ತಾರೆ, ಹಾಗೆ ಫ್ರೈ ಮಾಡಿ ಆಮೇಲೆ ಉಪ್ಪು ಮತ್ತು ಖಾರನೂ ಕೂಡ ಉದುರಿಸ್ತಾರೆ. ಆದರೆ ಆ ರೀತಿ ಮಾಡೋದ್ರಿಂದ ಅದು ಟೇಸ್ಟ್ ಕರೆಕ್ಟಾಗಿ ಬರೋದಿಲ್ಲ. ಉಪ್ಪನ್ನು ಮಿಕ್ಸ್ ಮಾಡಿ ಎಲ್ಲದಕ್ಕೂ ನೀಟಾಗಿ ಅಂಟಿಸಿದ್ರೆ ನೀಟಾಗಿ ಟೇಸ್ಟ್ ಬರ್ತೈತಿ. ಹಾಗೆ ಉದುರಿಸಿದ್ರೆ ಸ್ವಲ್ಪ ಸಪ್ಪೆ ಸಪ್ಪೆ ಅನ್ನಿಸ್ತಾವೆ. ಹಾಗಾಗಿ ನಾವು ಈ ರೀತಿ ಮಾಡಿರೋದು. ಎಲ್ಲ ಅರಿಶಿನ ಮತ್ತು ಉಪ್ಪು ಎಲ್ಲನೂ ಹಾಕಿ ಎಲ್ಲ ಚಿಪ್ಸಿಗೂ ಆಗೋ ಥರ ಇದನ್ನು ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು. ಮಿಕ್ಸ್ ಮಾಡಿ ಒಂದು 10 ನಿಮಿಷ ಇದನ್ನು ಇಟ್ಬಿಟ್ಟು ಆಮೇಲೆ ಫ್ರೈ ಮಾಡ್ಕೊಳ್ಬೇಕು. ಇದನ್ನು ಫ್ರೈ ಮಾಡ್ಕೊಳ್ಕಿಂತ ಆದಮೇಲೆ ಮತ್ತೆ ಸ್ವಲ್ಪ ಇದಕ್ಕೆ ಒಣ ಖಾರ ಪುಡಿನ ನೀವು ಬೇಕಿದ್ದರೆ ಉದುರಿಸ್ಕೊಳ್ಬಹುದು. ಬೇಡ ಅಂದರೆ ಹಾಗೆ ಕೂಡ ತಿನ್ನಬಹುದು. ಜಾಸ್ತಿ ಪೊಟ್ಯಾಟೊ ಚಿಪ್ಸ್ನೆಲ್ಲ ಮಾಡಿರ್ತೀವಿ, ಬಟ್ ಬನಾನಾ ಚಿಪ್ಸ್ ಮಾಡ್ತಿರೋದು ಇದು ನಾವು ಫಸ್ಟ್ ಟೈಮ್. ಯಾವ ರೀತಿ ಟೇಸ್ಟ್ ಬರ್ತೈತೆ ನೋಡ್ಬೇಕಂತೇಳಿ ಹೊರಗಡೆ ಎಲ್ಲ ತಿಂದಿದ್ವಿ, ಆದರೆ ಮನೆಯಲ್ಲಿ ಮಾಡಿರಲಿಲ್ಲ. ಇದೇ ಫಸ್ಟ್ ಟೈಮ್ ಇವತ್ತು ಮನೆಯಲ್ಲಿ ಮಾಡ್ತಿರುವಂಥದ್ದು. ಎಲ್ಲನೂ ನೀಟಾಗಿ ಇವಾಗ ಮಿಕ್ಸ್ ಆಯಿತು. ಆಮೇಲೆ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಇವಾಗ ಒಂದು ಬಾಣಲಿಗೆ ಎಣ್ಣೆ ಹಾಕಿಬಿಟ್ಟು ಅದನ್ನು ಸ್ವಲ್ಪನೇ ಹಾಕಿ ಫ್ರೈ ಮಾಡ್ತಿರೋದು. ಒಮ್ಮೆಲೆ ಎಲ್ಲನೂ ಹಾಕಿದರೆ ಇದೆಲ್ಲ ಗಂಟು ಆಗಿಬಿಡ್ತೈತಿ. ಹಾಗಾಗಿ ಸ್ವಲ್ಪನೇ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಇವಾಗ ಅದರಲ್ಲೇ ನೀವು ಬನಾನನ ಕೂಡ ತೆರಿಬೋದು. ಆ ರೀತಿ ಮಾಡಿದ್ರೂ ಬರ್ತೈತಿ. ಈ ರೀತಿ ಮಾಡಿದ್ರೆ ಸ್ವಲ್ಪ ಟೇಸ್ಟು ಆಗ್ತೈತಿ ಅಂತ ಹೇಳ್ಬೋದು. ಇದು ಸ್ವಲ್ಪ ನೀಟಾಗಿ ಫ್ರೈ ಆಗಬೇಕು. ಇದಾದಮೇಲೆ ಸ್ವಲ್ಪ ಸೌಂಡ್ ಕೂಡ ಹಿಂಗೆ ಚೇಂಜ್ ಆಗ್ತೈತಿ. ಇದು ಅಷ್ಟು ಗಟ್ಟಿಯಾಗಿವು ಆಗ್ತಾವೆ. ಬನಾನಾ ಚಿಪ್ಸ್ಗಿಂತನೂ ಇದು ಭಾಳ ಈಸಿಯಾಗಿ ಮಾಡ್ಬೋದು. ಇವಾಗೆಲ್ಲ ನಮ್ಮ ಚಿಪ್ಸ್ ರೆಡಿ ಆಗೈತಿ. ಇದು ಮಾಡ್ತಿರೋದು ಆಲ್ರೆಡಿ ಇವಾಗಿದು ಸ್ವಲ್ಪ ಇನ್ನೊಂದು ಸ್ವಲ್ಪ ಫ್ರೈ ಆದರೆ ರೆಡಿ ಆದಂಗೆ. ಇವಾಗ ರೆಡಿಯಾಗಿದೆ ನೋಡಿ ನಮ್ಮ ಬನಾನಾ ಚಿಪ್ಸ್. ಸಖತ್ತಾಗಿ ಬಂದೈತಿ. ತುಂಬ ಜಾಸ್ತಿ ಆಯ್ತದು. ನಾವು ಕಡಿಮೆ ಆಗ್ತಾವೆ ಅಂದ್ಕೊಂಡು ಮಾಡಿದ್ವಿ, ಭಾಳ ಜಾಸ್ತಿನೇ ಆದವು. ನೋಡಿದ್ರಲ್ಲ ಫ್ರೆಂಡ್ಸ್, ಬನಾನಾ ಚಿಪ್ಸ್ನ ಯಾವ ರೀತಿ ಮಾಡೋದು ಅಂತ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ನಮಸ್ಕಾರ.